ಎಲ್ಲರಿಗೂ ಶುಭೋದಯ. ರಾಧಾಕೃಷ್ಣ ಅಕಾಡೆಮಿಗೆ ಸ್ವಾಗತ. ಇವತ್ತು 2021ರಲ್ಲಿ ನಡೆದ ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡೋಣ. ಮೊದಲ ಪ್ರಶ್ನೆ, ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟಿರುವ ವರ್ಷ ಯಾವುದು? ಆಪ್ಷನ್ ಎ 2014, ಆಪ್ಷನ್ ಬಿ 2013, ಆಪ್ಷನ್ ಸಿ 2012, ಆಪ್ಷನ್ ಡಿ 2011. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 2012. ಹೀಗೆ ನಮ್ಮ ಸಂವಿಧಾನದಲ್ಲಿ ರಾಜ್ಯಗಳಿಗೆ ಸಂಬಂಧಿಸಿದಂತೆ ಸಂವಿಧಾನದ ವಿಧಿಗಳು 371 ವಿಧಿಯಲ್ಲಿ 371 ಮಹಾರಾಷ್ಟ್ರ ಮತ್ತು ಗುಜರಾತ, 371A ನಾಗಾಲ್ಯಾಂಡ್ ರಾಜ್ಯ, 371B ಅಸ್ಸಾಂ ರಾಜ್ಯ, 371C ಮಣಿಪುರ, 371D ಆಂಧ್ರ ಪ್ರದೇಶದ ರಾಜ್ಯ, 371E ಆಂಧ್ರ ಪ್ರದೇಶದ ಕೇಂದ್ರೀಯ ವಿಶ್ವವಿದ್ಯಾಲಯ ಸ್ಥಾಪನೆ, 371F ಸಿಕ್ಕಿಂ ರಾಜ್ಯ, 371G ಮಿಜೋರಾಂ, 371H ಅರುಣಾಚಲ ಪ್ರದೇಶ್, 371I ಗೋವಾ, 371J ಕರ್ನಾಟಕ. ನೆಕ್ಸ್ಟ್ ಪ್ರಶ್ನೆ, ಶೇಷಾಧಿಕಾರ ಎಂದರೇನು? ಭಾರತದ ರಾಷ್ಟ್ರಪತಿಯು ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಯಲ್ಲಿ ಸೇರ್ಪಡೆಯಾಗದ ಅಧಿಕಾರವನ್ನು ಶೇಷಾಧಿಕಾರ ಎನ್ನುತ್ತಾರೆ. ಶೇಷಾಧಿಕಾರ ಆಪ್ಷನ್ 1 ಭಾರತದ ರಾಷ್ಟ್ರಪತಿಯಿಂದ ಚಲಾಯಿಸಲ್ಪಡುವ ಅಧಿಕಾರ, ಆಪ್ಷನ್ 2 ಭಾರತದ ಪ್ರಧಾನಮಂತ್ರಿಯಿಂದ ಚಲಾಯಿಸಲ್ಪಡುವ ಅಧಿಕಾರ, ಆಪ್ಷನ್ 3 ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿಯಲ್ಲಿ ಸೇರ್ಪಡೆಯಾಗದ ಅಧಿಕಾರ, ಆಪ್ಷನ್ 4 ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3. ಭಾರತದ ಸಂವಿಧಾನದಲ್ಲಿ ಒಟ್ಟು 12 ಅನುಸೂಚಿಗಳಿವೆ. ಅದರಲ್ಲಿ ಮೊದಲನೇ ಅನುಸೂಚಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ವಿವರಿದೆ. ಎರಡನೇ ಅನುಸೂಚಿ ಭಾರತದ ಸಾಂವಿಧಾನಿಕ ಹುದ್ದೆಗಳಿಗೆ ವೇತನ. ಮೂರನೇ ಅನುಸೂಚಿ ಸಚಿವರು ಮತ್ತು ಚುನಾವಣೆಯಲ್ಲಿ ಸ್ಪರ್ಧಿಸಿರದ ಅಭ್ಯರ್ಥಿಗಳ ಪ್ರತಿಜ್ಞಾವಿಧಿ ಅಂದರೆ ಪ್ರಮಾಣ ವಚನ. ಅನುಸೂಚಿ 4 ರಾಜ್ಯಸಭೆಯಲ್ಲಿ ರಾಜ್ಯಗಳ ಸ್ಥಾನಮಾನ. ಅನುಸೂಚಿ 5 ಬುಡಕಟ್ಟು ಆಡಳಿತದ ನಿಯಂತ್ರಣಕ್ಕೆ ಸಂಬಂಧಿಸಿದ ನಿಯಮಗಳು. ಅನುಸೂಚಿ 6 ಈಶಾನ್ಯ ರಾಜ್ಯಗಳ ಬಗ್ಗೆ. ಅನುಸೂಚಿ 7 ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆ. ಅನುಸೂಚಿ 8 ಭಾರತದ 22 ರಾಜ್ಯಗಳು. ಅನುಸೂಚಿ 9 ಭೂ ಸುಧಾರಣೆ. ಅನುಸೂಚಿ 10 ಪಕ್ಷಾಂತರ ನಿಷೇಧ ಕಾಯ್ದೆ. ಅನುಸೂಚಿ 11 ಪಂಚಾಯತಿ ಸಂಸ್ಥೆಗಳ ಅಧಿಕಾರ ಮತ್ತು ಜವಾಬ್ದಾರಿಗಳು. ಅನುಸೂಚಿ 12 ಮುನ್ಸಿಪಲ್ ಪಾರ್ಟಿಗಳು ಅಥವಾ ಸ್ಥಳೀಯ ಸರ್ಕಾರದ ಬಗ್ಗೆ ತಿಳಿಸುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಸಂವಿಧಾನದ ಯಾವ ವಿಧಿಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ರಚನೆಗೆ ಅವಕಾಶ ಮಾಡಿಕೊಟ್ಟಿದೆ? ಆಪ್ಷನ್ 1 338ನೇ ವಿಧಿ, ಆಪ್ಷನ್ 2 335ನೇ ವಿಧಿ, ಆಪ್ಷನ್ 3 334ನೇ ವಿಧಿ, ಆಪ್ಷನ್ 4 336ನೇ ವಿಧಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 338ನೇ ವಿಧಿ. ಇನ್ನು 338A ಪರಿಶಿಷ್ಟ ಪಂಗಡ ರಾಷ್ಟ್ರೀಯ ಆಯೋಗ, 338B 102ನೇ ತಿದ್ದುಪಡಿ ಪ್ರಕಾರ
ಒ ಬಿ ಸಿ ಆಯೋಗಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಸಂವಿಧಾನ. ನೆಕ್ಸ್ಟ್ ಪ್ರಶ್ನೆ, ಇವರಲ್ಲಿ ಭಾರತದ ಸಂಚಿತ ನಿಧಿಯಿಂದ ವೇತನ ಪಡೆಯುವವರು ಯಾರು? ಆಪ್ಷನ್ ಎ ಪ್ರಧಾನಮಂತ್ರಿ, ಆಪ್ಷನ್ ಬಿ ಮುಖ್ಯಮಂತ್ರಿ, ಆಪ್ಷನ್ ಸಿ ರಾಜ್ಯಪಾಲರು, ಆಪ್ಷನ್ ಡಿ ಮಹಾನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕರು. ಇದಕ್ಕೆ ಸರಿಯಾದ ಉತ್ತರ ಮಹಾನಿಯಂತ್ರಕರು ಮತ್ತು ಲೆಕ್ಕ ಪರಿಶೋಧಕರು. ಮಹಾನಿಯಂತ್ರಕರು ಮತ್ತು ಲೆಕ್ಕ ಪರಿಶೋಧಕರ ಬಗ್ಗೆ ರಾಷ್ಟ್ರಪತಿಯವರು 148ನೇ ವಿಧಿ ಪ್ರಕಾರ ನೇಮಕ ಮಾಡುತ್ತಾರೆ. ಇನ್ನು ರಾಜ್ಯಪಾಲರ ಬಗ್ಗೆ 152ನೇ ವಿಧಿ ಹೇಳುತ್ತದೆ. ಇನ್ನು ಮುಖ್ಯಮಂತ್ರಿಗಳ ಬಗ್ಗೆ 164ನೇ ವಿಧಿ ಹೇಳುತ್ತದೆ. ಪ್ರಧಾನಮಂತ್ರಿಗಳ ಬಗ್ಗೆ 175ನೇ ವಿಧಿ ಹೇಳುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಕೇಂದ್ರ ಸರ್ಕಾರ ಸಂಗ್ರಹಿಸಿದ ಒಟ್ಟು ತೆರಿಗೆಯನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಹಂಚಿಕೆ ಮಾಡುವ ವಿಷಯದಲ್ಲಿ ರಾಷ್ಟ್ರಪತಿಯವರಿಗೆ ಯಾರು ಶಿಫಾರಸು ಮಾಡುತ್ತಾರೆ? ಆಪ್ಷನ್ ಎ ಯೋಜನಾ ಆಯೋಗ, ಆಪ್ಷನ್ ಬಿ ಹಣಕಾಸು ಆಯೋಗ, ಆಪ್ಷನ್ ಸಿ ಭಾರತದ ಲೆಕ್ಕ ಪರಿಶೋಧಕರು, ಆಪ್ಷನ್ ಡಿ ಕೇಂದ್ರ ಸರ್ಕಾರ. ಇದಕ್ಕೆ ಸರಿಯಾದ ಉತ್ತರ ಹಣಕಾಸಿನ ಆಯೋಗ. ಸಂವಿಧಾನದ 280ನೇ ವಿಧಿ ಪ್ರಕಾರ ಹಣಕಾಸಿನ ಆಯೋಗವು ರಾಷ್ಟ್ರಪತಿಯವರಿಗೆ ಯಾವ್ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ತೆರಿಗೆಯನ್ನು ಹಂಚಬೇಕಂತ ಶಿಫಾರಸು ಮಾಡುತ್ತದೆ. 2015ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಎನ್.ಕೆ. ಸಿಂಗ್. ನೆಕ್ಸ್ಟ್ ಪ್ರಶ್ನೆ, ವಿಧಾನಸಭೆಗೆ ಒಬ್ಬ ಆಂಗ್ಲೋ ಇಂಡಿಯನ್ನನ್ನು ರಾಜ್ಯಪಾಲರು ಯಾವ ವಿಧಿಯ ಮೂಲಕ ನೇಮಕ ಮಾಡುತ್ತಾರೆ? ಆಪ್ಷನ್ ಎ ವಿಧಿ 331, ಆಪ್ಷನ್ ಬಿ ವಿಧಿ 332, ಆಪ್ಷನ್ 3 ವಿಧಿ 333, ಆಪ್ಷನ್ 4 ವಿಧಿ 335. ಇದಕ್ಕೆ ಸರಿಯಾದ ಉತ್ತರ 333. ರಾಜ್ಯಗಳ ವಿಧಾನಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಪ್ರಾತಿನಿಧ್ಯ. ಇನ್ನು 331 ಲೋಕಸಭೆಯಲ್ಲಿ ಆಂಗ್ಲೋ ಇಂಡಿಯನ್ಗೆ ಪ್ರಾತಿನಿಧ್ಯ. ಇನ್ನು 332 ರಾಜ್ಯಗಳ ವಿಧಾನಸಭೆಗಳಲ್ಲಿ ಅನುಸೂಚಿತ ಜಾತಿಗಳಿಗೆ ಮತ್ತು ಅನುಸೂಚಿತ ಬುಡಕಟ್ಟುಗಳಿಗೆ ಸ್ಥಾನಮಾನ ಮೀಸಲಿಡುವುದು 332ನೇ ವಿಧಿ. ಇನ್ನು 335ನೇ ವಿಧಿ ಸೇವೆಗಳಿಗೆ ಮತ್ತು ಹುದ್ದೆಗಳಿಗೆ ಅನುಸೂಚಿತ ಜಾತಿಗಳ ಮತ್ತು ಅನುಸೂಚಿತ ಬುಡಕಟ್ಟು ಕ್ಲೇಮ್ಗಳನ್ನು ಮಾಡುವುದು 335ನೇ ವಿಧಿಯಲ್ಲಿ. ನೆಕ್ಸ್ಟ್ ಪ್ರಶ್ನೆ, ಸಂವಿಧಾನದ ಯಾವ ತಿದ್ದುಪಡಿಯ ಪ್ರಕಾರ ಮತದಾನದ ವಯಸ್ಸು 21 ವರ್ಷದಿಂದ 18 ವರ್ಷಕ್ಕೆ ಇಳಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ 61ನೇ ತಿದ್ದುಪಡಿ ಮೂಲಕ. ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಸಂವಿಧಾನದ 333ನೇ ವಿಧಿಯು ಉಚ್ಚ ನ್ಯಾಯಾಲಯದಿಂದ ಸರ್ವೋಚ್ಚ ನ್ಯಾಯಾಲಯದ ಮೇಲ್ಮನವಿ ವ್ಯಾಪ್ತಿಯೊಂದಿಗೆ ಈ ಕೆಳಗಿನ ಯಾವ ವಿಷಯ ಕುರಿತು ವ್ಯವಹರಿಸುತ್ತದೆ? ಆಪ್ಷನ್ ಎ ಸಿವಿಲ್ ವಿಷಯ ಮಾತ್ರ, ಆಪ್ಷನ್ ಬಿ ನಾಗರಿಕ ಮತ್ತು ಕ್ರಿಮಿನಲ್ ವಿಷಯ 2, ಆಪ್ಷನ್ ಸಿ ಕ್ರಿಮಿನಲ್ ವಿಷಯ ಮಾತ್ರ, ಆಪ್ಷನ್ ಡಿ ವಿಶೇಷ ಮನವಿಗಳು. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಆಪ್ಷನ್ ಎ ಮಾತ್ರ, ಆಪ್ಷನ್ ಬಿ ಮಾತ್ರ, ಆಪ್ಷನ್ ಸಿ ಎ ಮತ್ತು ಡಿ 2, ಆಪ್ಷನ್ 4 ಸಿ ಮತ್ತು ಡಿ 2. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಾತ್ರ. ನೆಕ್ಸ್ಟ್ ಪ್ರಶ್ನೆ, ಭಾರತದ ನಾಗರಿಕ ಸಾಮೂಹಿಕ ಸಮಾಜವಾದಿ ಆರ್ಥಿಕ ಧ್ಯೇಯೋದ್ದೇಶಗಳ ಇದರಲ್ಲಿ ಸೇರಿಸಲಾಗಿದೆ. ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಮೂಲಭೂತ ಕರ್ತವ್ಯಗಳು. ಇದಕ್ಕೆ ಸರಿಯಾದ ಉತ್ತರ
ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. 36 ವಿಧಿಯಿಂದ 51 ವಿಧಿವರೆಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಇನ್ನು ಮೂಲಭೂತ ಹಕ್ಕುಗಳು 12ನೇ ವಿಧಿಯಿಂದ 35ನೇ ವಿಧಿವರೆಗೆ. ಮೂಲಭೂತ ಕರ್ತವ್ಯಗಳು ಮೂಲಭೂತ ಕರ್ತವ್ಯಗಳು 51A ಇಂದ 51K ವರೆಗೆ ಇವೆ. ನೆಕ್ಸ್ಟ್ ಪ್ರಶ್ನೆ, ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ಪ್ರಶ್ನೆಗಳು. ಇದರಲ್ಲಿ ನೇರವಾಗಿ ಉತ್ತರಗಳನ್ನು ಮಾತ್ರ ಹೇಳಲಾಗುತ್ತದೆ. ಅನಿಲ ಮತ್ತು ಸುನಿಲ 31 ವಿದ್ಯಾರ್ಥಿಗಳ ತರಗತಿಯಲ್ಲಿ ಅಗ್ರಸ್ಥಾನದಿಂದ ಕ್ರಮವಾಗಿ 7 ಮತ್ತು 11ನೇ ರ್ಯಾಂಕ್ ಪಡೆದಿದ್ದಾರೆ. ತರಗತಿಯಲ್ಲಿ ಕೆಳಗಿನಿಂದ ಅವರು ಆಯಾ ಶ್ರೇಣಿಗಳ ಯಾವುವು? ಆಪ್ಷನ್ ಎ 20, 20, ಆಪ್ಷನ್ ಬಿ 24, 20, ಆಪ್ಷನ್ ಸಿ 25 ಮತ್ತು 21, ಆಪ್ಷನ್ ಡಿ 26, 22. ಇದಕ್ಕೆ ಸರಿಯಾದ ಉತ್ತರ 25, 21. ನೆಕ್ಸ್ಟ್ ಪ್ರಶ್ನೆ, ಯಾವ ದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸಲಾಗುತ್ತದೆ? ಆಪ್ಷನ್ ಎ 29ನೇ ಸೆಪ್ಟೆಂಬರ್, ಆಪ್ಷನ್ ಬಿ 14ನೇ ನವೆಂಬರ್, ಆಪ್ಷನ್ ಸಿ 29ನೇ ಆಗಸ್ಟ್, ಆಪ್ಷನ್ ಡಿ 29ನೇ ಜುಲೈ. ಇದಕ್ಕೆ ಸರಿಯಾದ ಉತ್ತರ 29ನೇ ಆಗಸ್ಟ್. ನೆಕ್ಸ್ಟ್ ಪ್ರಶ್ನೆ, ಭೀಮರಾವ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಇರುವ ಸ್ಥಳ? ಫೈಜಾಬಾದ್, ಗಾಜಿಯಾಬಾದ್, ಪಾಟ್ನಾ, ಕಾನ್ಪುರ್. ಇದಕ್ಕೆ ಸರಿಯಾದ ಉತ್ತರ ಫೈಜಾಬಾದ್. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದಲ್ಲಿ ಇಲ್ಲದ ಜೈವಿಕ ತಂತ್ರಜ್ಞಾನ ಕಂಪನಿ? ಆಪ್ಷನ್ 1 ಬಯೋಕಾನ್, ಆಪ್ಷನ್ 2 ನೋವೋಜೈಮ್ಸ್, ಆಪ್ಷನ್ 3 ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ರೋಟರೀಸ್, ಆಪ್ಷನ್ 4 JE ಹೆಲ್ತ್ ಕೇರ್. ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ರೋಟರೀಸ್. ಓಕೆ, ಇವತ್ತಿನ ವಿಡಿಯೋದಲ್ಲಿ 2021 ಸಿ ಗ್ರೂಪ್ 25 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಲಾಗಿದೆ. ಇನ್ನು ಉಳಿದ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.